ಹೇ ಗೈಸ್, ಈ ವಿಡಿಯೋ ಬಂದುಬಿಟ್ಟು ಇವತ್ತು ಬೆಳಗ್ಗೆದು. ನೆನ್ನೆ ನಾನು ಹಾಸ್ಪಿಟ್ಲಿಂದ ಬರೋಕ್ಕೆ ಲೇಟ್ ಆಯಿತು. ನೆನ್ನೆ ಓಲ್ ಡೇ ಹಾಸ್ಪಿಟ್ಲಲ್ಲೇ ಇದೆ ಗೈಸ್. ನಂದು ಸ್ಕ್ಯಾನು ಮತ್ತು ಟೆಸ್ಟ್ ರಿಸಲ್ಟ್ಸ್ ಎಲ್ಲ ಬಂದಿತ್ತು. ನಾನು ಅಂದ್ಕೊಂಡೆ ಪ್ರಾಬ್ಲಿ ಜಸ್ಟು ಅಂದರೆ ಇವಾಗ ನಾನು ಏನು ಕರೆಂಟ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ಅದೇ ಇಂಜೆಕ್ಷನ್ಸು ಅಥವಾ ಥೆರಪಿ ಇರುತ್ತೆ ಅಂದ್ಕೊಂಡೆ. ಬಟ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಒಂದು ದೊಡ್ಡ ಶಾಕ್ ಆದಿತ್ತು ಗೈಸ್. ಡಾಕ್ಟ್ರ್ ಹೇಳಿದ್ರು ನನಗೆ ಇವಾಗಿರೋ ಹೆಲ್ತ್ ಇಶ್ಯೂಸ್ಗೆ ಸರ್ಜರಿ ಒಂದೇ ಆಪ್ಷನ್ನು, ಮತ್ತು ಇವಾಗ ನಾನು ಇಂಜೆಕ್ಷನ್ಸ್ಗೆಲ್ಲ ಹೋದರೆ ಅದು 1-2 ತಿಂಗಳು 3 ತಿಂಗಳು ಅಷ್ಟೇ ರಿಲೀಫ್ ಕೊಡುತ್ತೆ, ಆಮೇಲೆ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸರ್ಜರಿ ಅಂದ್ರೇ ನನಗೆ ತುಂಬ ಭಯ ಆಗುತ್ತೆ ಗೈಸ್, ತುಂಬ ಟೆನ್ಷನು ಆಗುತ್ತೆ. ಮತ್ತು ನನಗೇನಾದರೂ ಆಗಿಬಿಟ್ರೆ ಅಂದರೆ ವಾಟ್ ಇಫ್ ಸಮಥಿಂಗ್ ಗೋಸ್ ರಾಂಗ್, ನಾನೇನೋ ಆಗಿ ಹೋಗಿ ಹಾಕ್ಸ್ಕೊಂಬಿಟ್ರೆ ಅಂತ. ಯಾಕಂದರೆ ನಂಗೆ ಆಲ್ರೆಡಿ 3 ಸರ್ಜರೀಸ್ ಆಗಿದೆ, ಮತ್ತು ಇದು ಸೇರಿದ್ರೆ 4 ಸರ್ಜರಿ. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸರ್ಜರಿ ಗೈಸ್. ಅಂದರೆ ನಾನು 3 ಸರ್ಜರೀಸ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಡಾಕ್ಟ್ರು ಹೇಳಿದ್ರು 10-11 ಲಕ್ಷ ಆಗ್ಬೋದು ಸರ್ಜರಿಗೆ ಅಂತ. ನನಗೆ ಹೆಲ್ತ್ ಇಂಪಾರ್ಟೆಂಟ್ ಗೈಸ್. ನಾನು ಹೆಲ್ತ್ಗೋಸ್ಕರ ಏನು ಬೇಕಾದರೂ ಕಳ್ಕೊತೀನಿ, ಮತ್ತು ಈಗಾಗಲೇ ತುಂಬ ದುಡ್ಡನ್ನು ಸುರಿದಿದ್ದೀನಿ ನನ್ನ ಹೆಲ್ತ್ ಇಶ್ಯೂಸ್ಗೆ. ಆದರೂ ಒಂದೊಂದು ಸಲ ನನಗೆ ಬೇಜಾರಾಗ್ತಾ ಇರುತ್ತೆ, ತಿಂದಿಲ್ಲ ಉಂಡಿಲ್ಲ ಜಸ್ಟು ಒಂದು ಸರ್ಜರಿಗೆ 10-11 ಲಕ್ಷ ಕೊಡಬೇಕಲ್ವ ಅಂತ. ಆದರೆ ನಾವು ಮಿಡಲ್ ಕ್ಲಾಸ್ ಜನಗಳೇ ಹಿಂಗೆ ಅಲ್ವಾ ಗೈಸ್. ನಮಗೆ ಹೆಲ್ತ್ ಇಂಪಾರ್ಟೆಂಟು, ಬಟ್ ಆದರೂ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತೀವಿ, ದುಡ್ಡು ಮ್ಯಾಟರ್ ಆಗುತ್ತೆ. ನಾನು ಅಷ್ಟೇ ಯೋಚನೆ ಮಾಡ್ತಾಯಿದ್ದೀನಿ, 10-11 ಲಕ್ಷ ಜಸ್ಟು ಸರ್ಜರಿಗೆ ಕೊಡಬೇಕಲ್ವ ಅಂತ. ನನ್ನ ಹೆಲ್ತ್ ಇನ್ಶೂರೆನ್ಸು ನನ್ನ ಸರ್ಜರಿನ ಕವರ್ ಮಾಡ್ತಾಯಿಲ್ಲ ಗೈಸ್. ಬೇವರ್ಸಿಗಳು ಅವರು ಸಾರಿ, ನಿಜ ನನಗೆ ಕೋಪ ಬರುತ್ತೆ. ಅವ್ರು ಏನೂ ಕವರ್ ಮಾಡಲ್ಲ. ಆಕ್ಸಿಡೆಂಟಲ್ ಸರ್ಜರೀಸ್ ಬಿಟ್ಟರೆ ಬೇರೆ ಏನೂ ಕವರೇ ಮಾಡಲ್ಲ ಗೈಸ್. ನನ್ನ ವಿಷಯದಲ್ಲಂತೂ ಅವ್ರು ಏನೂ ಕವರೇ ಮಾಡಿಲ್ಲ, ಎಲ್ಲ ನನ್ನ ಪಾಕೆಟಿಂದನೇ ಹೋಗಿದೆ. ಸುಮ್ಮನೆ ಹೆಸ್ರಿಗಷ್ಟೇ ಹೆಲ್ತ್ ಇನ್ಶೂರೆನ್ಸು, ಬಟ್ ಅವ್ರೇನೂ ಕವರ್ ಮಾಡಲ್ಲ. ಈ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಒಂಥರ ಸ್ಕ್ಯಾಮ್ ಅಲ್ವಾ ಗೈಸ್. ನನಗೂ ಹಂಗೆ ಅನಿಸುತ್ತೆ ತುಂಬ ಸಲ. ನನಗೇನೋ ಓಕೆ ಗೈಸ್, ನಾನು ಸರ್ಜರಿನ ಅಫೋರ್ಡ್ ಮಾಡ್ತೀನಿ, ಏನೋ ಮಾಡಿ ಸರ್ಜರಿ ಮಾಡಿಸ್ಕೊತೀನಿ. ಯಾಕಂದರೆ ನನಗೆ ಬದುಕಿರೋದು ತುಂಬ ಇಂಪಾರ್ಟೆಂಟು. ಬದುಕಿದ್ರೆ ನಾನು ದುಡ್ಡನ್ನು ದುಡ್ಕೊತೀನಿ. ಬಟ್ ಒಂದೊಂದು ಸಲ ನನಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಅಂದರೆ ಪಾವರ್ಟಿಲಿರೋರು, ಬಿಲೋ ಪಾವರ್ಟಿಲೆಲ್ಲ ಇರೋರು, ಅವ್ರಿಗೆ ಈ ಥರ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿ ಇಷ್ಟೊಂದೆಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕಂದ್ರೆ ಅವರೆಲ್ಲ ಹೆಂಗೆ ಅಫೋರ್ಡ್ ಮಾಡ್ತಾರೆ, ಮತ್ತು ಅವರಿಗೆ ಯಾವ ಥರ ಫ್ರಸ್ಟ್ರೇಷನ್ ಫೀಲ್ ಆಗುತ್ತೆ, ಮತ್ತು ಯಾವ ಥರ ಹೆಲ್ಪ್ಲೆಸ್ ಫೀಲ್ ಆಗುತ್ತೆ, ಎಷ್ಟು ಕೋಪ ಬರುತ್ತೆ ಅಂತ. ನನಗನ್ಸುತ್ತೆ ಹೆಲ್ತ್ ಕೇರು ಎಲ್ಲರಿಗೂ ಅಫೋರ್ಡಬಲ್ ಆಗೋ ಥರ ಇರಬೇಕು, ಎಲ್ಲರಿಗೂ ಕೈಗೆಟ್ಕೋ ಥರ ಇರಬೇಕು ಅಂತ. ಸೊ ನಮ್ಮ ಕಂಟ್ರೀಲಿ ಆ ಥರ ಇಲ್ಲ ಅಲ್ವಾ ಗೈಸ್. ಬೇಜಾರಾಗುತ್ತೆ, ಬಟ್ ಏನು ಮಾಡೋದು, ಇಟ್ ಈಸ್ ವಾಟ್ ಇಟ್ ಈಸ್.